ನಮ್ಮ ಹೆಸರು ಮುರುಘರಾಜ್ ಅಂತ. ಚಿನ್ನೇನಪಳ್ಳಿ, ಚಿತ್ತನಪಳ್ಳಿ ಎಲ್ಲ ಅಕ್ಕಪಕ್ಕ ಊರು. ಅದು ದಾಖಲೆ ಗ್ರಾಮ ಆಗಿರೋದ್ರಿಂದ ಸೊನ್ನೆಕೆರೆ ಸೇರುತ್ತೆ. ಸರ್ವೆ ನಂಬರ್ 10. ಅದು 10 ಇವಾಗ ಶನಿವಾರ ಮಧ್ಯಾಹ್ನ 4 ಗಂಟೆ ಸಮಯದಲ್ಲಿ ನಮ್ಮ ಸೊನ್ನೆಕೆರೆ ಗ್ರಾಮ ಸರ್ವೆ ನಂಬರ್ 10P11 ಹೊಸ ನಂಬರ್ 10 ಇವಾಗ ಆಗಿದೆ. ಆ ಸರ್ವೆ ನಂಬರಲ್ಲಿ ನಮ್ಮ ತಾಯಿಯವರು ಆ ಕಳೆ ಕೀಳುವಾಗ ದೇವರಾಜು ಮತ್ತು ಇತರರು ಹೋಗಿ ಅಲ್ಲಿ ನಾಮಫಲಕವನ್ನು ನೆಟ್ಟುತ್ತಾ ಇದ್ದರು. ಅದು ಎಲ್ಲಿ ನೆಡ್ತಾ ಇದ್ದಾರೆ? ಶಂಕು ಹೊಲದಲ್ಲಿ ಕಾಂಕ್ರೀಟ್ ಕಲಿಸಿ ಅದು ಬೆಳೆ ಬೆಳೀತಾ ಜಾಗದಲ್ಲಿ ಕಾಂಕ್ರೀಟ್ ಹಾಕಿ ರಾಗಿ ಹೊಲದಲ್ಲಿ ಎಲ್ಲ ಕಿತ್ತಾಕಿ ಗಾಡಿಯೆಲ್ಲ ಓಡಾಡಿ, ಇಲ್ಲಿ ಬೈಕುಗಳೆಲ್ಲ ಓಡಾಡಿ, ಟ್ಯಾಕ್ಟ್ರೆಲ್ಲ ಓಡಾಡಿ ಎಲ್ಲ ಮಾಡ್ತಾ ಇರುವಾಗ ನಮ್ಮ ತಾಯಿಯವರು ಕೇಳಿದಾಗ ನೀವು ಯಾರಪ್ಪ ಈ ಥರ ಬಂದು ಈ ಥರ ಮಾಡ್ತಾಯಿದ್ದಾರೆ, ನೀವು ಯಾಕೆ ಬಂದ್ವಿ ಅಂತ ಕೇಳುವಾಗ ನಮ್ಮ ತಾಯಿಯವ್ರನ್ನ ಇಟ್ಕೊಂಡು ಒಂದು 2 ಏಟು ಹಾಕಿದ್ದಾರೆ. ಅವರಿಗೆ ವಯಸ್ಸು 71 ವರ್ಷ ಆಗಿದೆ. ಅವರನ್ನು ಇಟ್ಕೊಂಡು ಹೊಡೆದಿದ್ದಾರೆ, ಒಂದು 2 ಏಟು ಹಾಕಿದ್ದಾರೆ. ಆಮೇಲೆ ನಮಗೆ ಫೋನ್ ಮಾಡಿದ್ರು, ಈ ಥರ ಇದ್ದಾರಪ್ಪ ಪಾಪ ಯಾರು ಬಂದಿದ್ದಾರೆ ಅಂತ ಕೇಳಿದ್ದಕ್ಕೆ ನಾವು ಹೋಗಿದ್ದಕ್ಕೆ ಒಟ್ಟು ಟೋಟಲ್ ಒಂದು 20-30 ಜನ ಅಲ್ಲಿ ಇದ್ರು. ನಾನು ಹೋಗಿ ನಾವೊಬ್ಬರು ಆ 20 ಜನ 30 ಜನದಲ್ಲೇ ನಾವು ಹೋಗ್ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ. ಆವಾಗ ಹೋಗ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಫಲಕವನ್ನು ಕೀಳಕ್ಕೆ ಹೋದೆ. ಯಾಕಪ್ಪ ಈ ಸೆಂಟ್ರಲ್ಲಿ ಹಿಂಗೆ ಹಾಕಿದ್ದೀರ ಅಂತ ಕೀಳಕ್ಕೆ ಹೋದೆ. ಆಗ ದೇವರಾಜು ಮತ್ತು ಇತರರು ಬಂದು 4 ಜನ ಬಂದು ಇನ್ನೂ ಹಿಡ್ಕೊಂಡು ನಮ್ಮ ಫಲಕವನ್ನು ನಾವು ಕಿತ್ತಾಕುವಾಗ ಇನ್ನೂ ಒಂದು ಏಟು ಹಾಕಿದ್ರು. ಕೆಟ್ಟ ಮಾತೆಲ್ಲ ಬೈದ ತಕ್ಷಣ ಸ್ಟೇಷನ್ಗೆ ಬಂದು ಈ ಥರ ಆಗಿದೆ, ನಮಗೆ ಈ ಥರ ಹೊಡೆದ್ರು ನಮಗೆ ತುಂಬ ಹಿಂಸೆ ಕೊಡ್ತಾಯಿದ್ದಾರೆ ಜಮೀನ ಹತ್ರ ಅಂತೇಳಿಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ. ಚಿಕ್ಕಮುನಿಸ್ವಾಮಿ ಅನ್ನೋರು 3 ಎಕರೆ 16 ಗುಂಟೆ ಆರ್ಡ್ರ್ ಆಗಿರುತ್ತೆ. ಯಾವಾಗ 1959ರಲ್ಲಿ ಆರ್ಡ್ರ್ ಆಗಿರುತ್ತೆ. ಇನಾಮ್ ಲೀಸ್ ಲ್ಯಾಂಡ್ ಆರ್ಡ್ರ್ ಆಗಿರುತ್ತೆ. ಅದರಲ್ಲಿ ಚಿಕ್ಕಮುನಿಸ್ವಾಮಿ ಮತ್ತು ಮುನಿವೆಂಕಟಪ್ಪ ಅನ್ನೋರು ಇಬ್ಬರು ಅಣ್ಣ ತಮ್ಮಂದರಾಗಿ ಒಕ್ಕೂಟದಲ್ಲಿ ಇರ್ತಾರೆ. ಅವರು ಯಾವಾಗ ಅಂತ ಇರ್ತಾರೆ 78-79 ಗಂಟೆ ಇರ್ತಾರೆ. 79ರಲ್ಲಿ ಅವ್ರ ಮಕ್ಕಳು ಅವ್ರ ಮದುವೆ ಆಗಿ ಎಲ್ಲ ಡಿವೈಡ್ ಆದಮೇಲೆ ಇವ್ರೇನು ಮಾಡ್ತಾರೆ, ನಾವು ಇನ್ನು ಒಟ್ಟಾಗಿದ್ದರೆ ಸರೋಗಲ್ಲ ಅಂತ ಹೇಳ್ಬಿಟ್ಟು ನಿನಗೆ 1 ಎಕರೆ 3 ಗುಂಟೆ ನೀನು ಬರ್ಕೊಡ್ತಾ ಇದ್ದೀನಿ ಅಂತ ಚಿಕ್ಕಮುನಿಸ್ವಾಮಿ ಮುನಿವೆಂಕಟಪ್ಪನವರಿಗೆ ಬರ್ಕೊಡ್ತಾರೆ. ಯಾವುದು ಪಂಚಾಯತಿ ಮುಚ್ಚಲಿಕ್ಕೆ ವಿಭಾಗ ಪತ್ರ ಅವರು ಬರ್ಕೊಟ್ಟ ನಂತರ ಅವರು 2001ರಲ್ಲಿ ನಿಧನರಾಗ್ತಾರೆ. ಯಾರು? ಚಿಕ್ಕಮುನಿಸ್ವಾಮಿ ಅನ್ನೋರು ನಿಧನರಾಗ್ತಾರೆ. ಅವರು ನಿಧನ ಆಗಿದ ತಕ್ಷಣ ಮತ್ತು ಇವರು ಮುನಿವೆಂಕಟಪ್ಪನವರು 2004ರಲ್ಲಿ ನಿಧನರಾಗ್ತಾರೆ. 2004ರಲ್ಲಿ ನಿಧನರಾಗ್ತಾರೆ. ಆವಾಗ ನಾವೇನು ನಮ್ಮ ತಂದೆಯವರು ಕೃಷ್ಣಪ್ಪನವರು ಹೋಗಿ ನಾವು ನಿಧನನಾದಮೇಲೆ ಒಕ್ಕೂಟದಲ್ಲಿದ್ದು ಇಷ್ಟೊತ್ತು ಕಿತ್ತಾಟ ತೆಗೆಯುವುದಿಲ್ಲ, ಇವಾಗ ನಾವು ಪಾಣಿ ಮಾಡಿಸ್ಕೊಂಡ್ಬಿಟ್ರೆ ನಮ್ಗೆ ಸರಿನಾ ಅಂತ ಹೇಳ್ಬಿಟ್ಟು ನಾವು ಕೋರ್ಟ್ ಮೆಟ್ಲಿಗೆ ಹೋಗ್ತೀವಿ. ಕೋರ್ಟ್ ಮೆಟ್ಲಿಗೆ ಹತ್ತೀವಿ. ಏನಂತ ನಮಗೆ ಬರ್ಕೊಟ್ಟಿದ್ದಾರೆ, ನಮ್ಮ ತಾತ ಅವರು ನಮಗೆ ಬರ್ಕೊಟ್ಟಿದ್ದಾರೆ, ನಮ್ಮ ದೊಡ್ಡಪ್ಪ ಅವರು ಬರ್ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾವು ಇದು ಮಾಡೋಣ, ಹೋಗಿ ಪಾಣಿ ಖಾತೆ ತಿಳಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗಿ ಶಿವನಾರಾಯಣಕ್ಕೆ ಹೋಗ್ತಾರೆ. 18ರಲ್ಲಿ ಹೋಗ್ತಾರೆ. ಅದಕ್ಕೆ ಮುಂಚೆ ಏನಾಗಿರುತ್ತೆ ಅಂದರೆ 2001ರಲ್ಲಿ ಬಾಬಿ ಸ್ಟ್ಯಾಬಿಯನ್ ಆ್ಯಂಡ್ ಪುಟ್ಟಪ್ಪ ಅನ್ನೋರು 2001ರಲ್ಲಿ 10P10ರಲ್ಲಿ ಮಾಡಿಸ್ಕೋಬೇಕಾಗಿರೋ ಪಾಣಿನ 10P11ರಲ್ಲಿ ತಿಳಿಸ್ಕೊಂಡಿರ್ತಾರೆ. 10P11ರಲ್ಲಿ ತಿಳಿಸ್ಕೊಂಡಿರ್ತಾರೆ. ಅವ್ರ ಮೇಲೆ ನಾವು ಚಾಲೆಂಜ್ ಮಾಡ್ತೀವಿ, ನೀವು 10P11ರಲ್ಲಿ ಕುತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ, ಯಾಕೆ ಕುತ್ಕೊಂಡಿದ್ದೀರಾ ಅಂತ ನಾವು ಕೋರ್ಟಿಂದ ಇದು ಮಾಡ್ತೀವಿ, ಚಾಲೆಂಜ್ ಮಾಡುವಾಗ ನಮ್ಮ ಕೋರ್ಟಲ್ಲಿ ಏನಾಗುತ್ತೆ, ಇವರೆಲ್ಲ ಡಾಕ್ಯುಮೆಂಟ್ಗಳು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿ ಲ್ಯಾಂಡ್ ಹತ್ರ ಬಂದು ಪೊಸಿಷನ್ಗೆ ಬಂದು ಅವರೇ ಪರಿಶೀಲನೆ ಮಾಡಿ ಊರನ್ನೆಲ್ಲ ಕೇಳಿ ಅವರು ಆದೇಶ ಮಾಡ್ತಾರೆ. ಯಾವಾಗ 2018ರಲ್ಲಿ ಹಾಕಿರೋದನ್ನ 2025ರಲ್ಲಿ ಆದೇಶ ಮಾಡ್ತಾರೆ. 25ರಲ್ಲಿ 3ನೇ ತಿಂಗಳಲ್ಲಿ ಆದೇಶ ಮಾಡುವಾಗ ನಮಗೆ ಖಾತೆ ದಾಖಲೆಗಳನ್ನು ಕೃಷ್ಣಪ್ಪ ಅವರು ಕುತ್ಕೊಳ್ಳೋವಾಗ ನಾವು ಅವಾಗ ಯಾರೂ ಇರಲಿಲ್ಲ, ಕೇಳೋರು ಯಾರೂ ಇರಲಿಲ್ಲ. ಅವಾಗ ಖಾತೆಗೂ ಬಂದಿಲ್ಲ, ಕೇಸ್ಗೂ ಬಂದಿಲ್ಲ, ಯಾವುದಕ್ಕೂ ಬಂದಿಲ್ಲ. 2008ರಲ್ಲಿ ಮಾಡಿರೋದು ಅವರು ಒಂದು ಕೇಸ್ ಮಾಡಿದ್ದಾರೆ. ಆ ಕೇಸಲ್ಲಿ ಅವ್ರು ಬಂದಿರೋದನ್ನ ಇದೇ ಆನೇಕಲ್ ಶಿವನಾಲಯದಲ್ಲಿ ಅವ್ರಿಗೆ ವಜಾ ಆಗಿದೆ, ಡಿಸ್ಮಿಸ್ ಆಗಿದೆ. ಅವರು 2008ರಲ್ಲಿ ಹಾಕಿರೋದನ್ನ ಡಿಸ್ಮಿಸ್ ಮಾಡಿದ್ರು ಜಡ್ಜಿಯವರು. ನಿಮಗೆ ಅವಾಗೆ ಮಾರಾಟ ಮಾಡಿದ್ದಾರೆ
3 ಎಕರೆ 16 ಗುಂಟೆ ಎಲ್ಲರಿಗೂ ಮಾರಾಟ ಮಾಡಿ ಕೈ ಆಗಿದೆ, ಇವಾಗ ಏನು ಬಂದಿದ್ದೀರಾ ನೀವು ಅಂತ ಕೇಳಿ ವಜಾ ಮಾಡ್ತಾರೆ. ವಜಾ ಮಾಡುವಾಗ ಅವರು ಮತ್ತೆ ಮುಂದಿನ ನ್ಯಾಯಾಲಯಕ್ಕೆ ಅವಗಂಡ ಹೋಗೋದಿಲ್ಲ. ಮತ್ತು ಇವಾಗ 2025ರಲ್ಲಿ ಇವಾಗ ಮೇಲಿನ ಕೋರ್ಟ್ಗೆ ಆದಾಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾನು ಸ್ಟೇ ಬಂದಿದ್ದೀನಿ ಅಂತ ಒಂದು ಪೊಸಿಷನ್ ಹತ್ರ ತುಂಬ ಗಲಾಟೆ ಮಾಡಿ ನಮ್ಮನ್ನು ಹೊಡೆದು ಊರಲ್ಲಿ ಹೋಗ್ತಾ ಇರುವಾಗ ನಮ್ಮ ಬೀದಿಯಲ್ಲಿ ನಾವು ಕೆಲಸ ಕಾರ್ಯಕ್ಕೆಲ್ಲ ಹೋಗ್ತೀವಿ, ಅಲ್ಲೋ ಇಲ್ಲೋ ಹೋಗಿ ಕೆಲಸ ಕಾರ್ಯಕ್ಕೆಲ್ಲ ಹೋಗ್ತೀವಿ. ಹೋಗೋವಾಗ ಹೆಣ್ಮಕ್ಳು ಒಬ್ಬೊಬ್ಬರು ಇರ್ತಾರೆ, ಕೊಡ್ತಾರೆ, ಕೊಡ್ಬಿಟ್ಟು ಬಂದು ಅವ್ರನ್ನ ಸುಮ್ಮನೆ ಒಂದು 500,000 ಕೊಟ್ಟು ಕೊಡೋದು, 500,000 ಕೊಡೋದು. ಅಲ್ಲಿ ಈಗ ಹುಡುಗರಿಗೆ ಹೇಳೋದು, ನಿಮ್ಗೆ ಸ್ವಲ್ಪ ಮಾತಾಡಿ ಬೈರಿ, ಅವ್ರಿಗೆ ಕಂಪ್ಲೇಂಟ್ ಬರಲಿ, ಅವ್ರ ಮೇಲೆ ಎಫ್ ಐ ಆರ್ ಮಾಡೋಣ, ಅವ್ರಿಗೆ ಹಿಂಸೆ ಕೊಟ್ಟರೆ ನಮ್ಮನ್ನು ಪೊಸಿಷನ್ ಬಿಡುವವರೆಗೆ ಮಾಡೋಣ, ಅವ್ರ ಮೇಲೆ ಎಫ್ ಐ ಆರ್ ಮಾಡೋಣ, ಎಫ್ ಐ ಆರ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಹಿಂಸೆ. ನಮಗೆ ಅಂಥ ಇಂಥ ಹಿಂಸೆ ಇರ್ತಾ ಇಲ್ಲ, ಊರಲ್ಲಿ ಇಂಥ ಹಿಂಸೆ ಇರ್ತಾ ಇದ್ದಾರೆ. ನಾವು ನಮ್ಮ ತಂದೆಯವರಿದ್ದಾರೆ, ಅವ್ರ ಕಾಲದಲ್ಲಿ ನಮ್ಮ 80 ವರ್ಷದಿಂದ ಅವ್ರು ಹುಟ್ಟೋಕ್ಕೆ ಮುಂಚೆನೇ ಆ ಲ್ಯಾಂಡು ಮುನಿವೆಂಕಟಪ್ಪನವರು ಬೆಳೆ ಮಾಡ್ತಾ ಇರೋದು. ಅವರು ಮತ್ತೆ ಗಿಡ ಹೊಡೆದು ಬೆಳೆ ಮಾಡ್ತಾ ಇರೋದು ಅವರು. ಮತ್ತು ಇವರು 90 ವರ್ಷ ಆಗಿದೆ, ಮುನಿಯಪ್ಪನವರು 90 ವರ್ಷ ಆಗಿದೆ. ಆವಾಗ ಅವ್ರ ಮನೆಯಲ್ಲಿ ನಾವೆಲ್ಲ ಒಟ್ಟು ಊಟಾಡೋದು, ಗುಡಿಸ್ಲಲ್ಲಿದ್ದವರು ನಾವು, ಗುಡಿಸ್ಲಲ್ಲಿದ್ದವರು. ಆ ಗುಡಿಸ್ಲಲ್ಲಿರುವಾಗ ಅವರೇ ಭಾಗ ನಮ್ಮ ಅಣ್ಣ ತಮ್ಮಂದರು ಪಾಪ ಗುಡಿಸ್ಲಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಬಡವರಾಗಿದ್ದಕ್ಕೆ ತಮ್ಮನಿಗೆ ಅಂತ ಕೊಟ್ಟು ಇದು ಮಾಡಿದ್ದಾರೆ. ನಮ್ಗೆ ರಕ್ಷಣೆ ಕೊಡಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ನಮಗೆ ಇದರಲ್ಲಿ ಉತ್ಕೊಂಡು ತಿಂತಾ ಇದೆ, ನಾನು ರೆಕಾರ್ಡ್ ನಿಮ್ಗೆ ಮಾಡಿಸ್ಕೊಡ್ತೀನಿ, ಇವತ್ತು ತಿಂತಾ ಇದೆ ಅಂತ ನಾವು ಬೋರ್ಡ್ ತೋರಿಸ್ಬಿಟ್ಟ ನಮ್ಮ ಅಪ್ಪನಿಗೆ, ಅಲ್ಲೊಂದು ದೊಡ್ಡ ತೋರಿಸ್ತಾ ಆಯ್ತಪ್ಪ ಅಂತ ನಾವು ಆಯಿತು ನಮ್ಮ ಅಣ್ಣ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟಿದ್ದೆ. ನಾವು ಉತ್ಕೊಂಡು ತಿನ್ಕೊಂಡು ಬರ್ತಾಯಿದ್ವಿ. ಎಷ್ಟೇ ಒಂದು 68ರಿಂದ ಬರ್ತಾಯಿದ್ವಿ. ಇಷ್ಟು ವರ್ಷ ಬಂದಿಲ್ಲ ಅವರು, 58 ವರ್ಷದಿಂದ ಬಂದಿಲ್ಲ ಯಾರು. ಅದಕ್ಕೆ ಬಾಣಿ ಇಟ್ಕೊಂಡು ನಮ್ಮದಂತ ಬಂದಿಲ್ಲ, ಯಾರು ಕೇಳೂ ಇಲ್ಲ. ಆಮೇಲೆ ನಾವು ಕೋರ್ಟ್ ಬಂದ್ವಿ, ಹೀಗೆ ದಾಖಪಟ್ಟಿ ಮಾಡಿಕೊಟ್ಟಿದ್ನಲ್ಲ 92ರಲ್ಲೇ, ಸೈಕಲಲ್ಲಿ ಕುಳಿಸ್ಕೊಂಡಾಗಿ ದೊಡ್ಡಪ್ಪನ ಕುತ್ಕೊಂಡ್ಬಿಟ್ಟ, ಈಗ ಓಡಾಡೋಕ್ಕಾಗ್ತಾ ಆಗಿಲ್ಲ, ಸೈಕಲಲ್ಲಿ ಕುಳಿಸ್ಕೊಂಡು ತಳ್ಕೊಂಡು ಗಂಗಾಧರ ಅಂತಿದ್ದಾರೆ, ಏನೇನು ಮಾಡಿದ್ದಾರೆ. ನಮ್ಮ ದೊಡ್ಡಪ್ಪನ ಸೈಕಲ್ ಮೇಲೆ ಕುಳಿಸ್ಕೊಂಡು ಆನೇಕಲ್ ಬಂದು, ಆನೇಕಲ್ಲಲ್ಲಿ ಇವರು ನಾಗರಾಜ್ ಅವರು ಮಾವ ಇಳುವಡಿ ಶೀನಪ್ಪ ಅವ್ರ ಕಾಂಪ್ಲೇಂಟ್ ಅವ್ರ ಹತ್ರ ಬರ್ಸಿದಾಗ ನಮ್ಮ ದೊಡ್ಡಪ್ಪ ಬಾಗ್ಪಟ್ಟಿ ಬರ್ಸ್ಬಿಟ್ಟು ಇನ್ಮೇಲೆ ನೀನು 3 ಗಂಟೆಗೆ ಎಲ್ಲ ಏನು ಬೇಕೋ ನೀನು ಲಗತ್ತಾಗಿ ನೀನು ಮಾಡಿಕೊಂಡು ಕಂದಾಯ ಕಟ್ಕೊಂಡು ನೀನು ಅನುಭವಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಅಲ್ಲೇ ಸೈನ್ ಹಾಕ್ತಾರೆ ಶೀನಪ್ಪನ ಇದರಲ್ಲಿ. ನಮ್ಮ ದೊಡ್ಡಪ್ಪನ ಏನು ಮಾತಾಡಿಲ್ಲ, ಅವ್ರು ಯಾರು ಏನು ಮಾತಾಡಿಲ್ಲ ಆವತ್ತಿಂದ. ಅದೇ ಸಪ್ರೇಟ್ ಇದೆ, ಅಡ್ಜಸ್ಟ್ಮೆಂಟೇ ಇದೆ ಅದರಲ್ಲಿ. 1 ಎಕರೆ 3 ಗುಂಟೆನೇ ಸಪ್ರೇಟು, 1 ಎಕರೆ 15 ಗುಂಟೆನೇ ಸಪ್ರೇಟು, 15 ಗುಂಟೆನೇ ಸಪ್ರೇಟು, 17 ಗುಂಟೆ ಸಪ್ರೇಟು, 6 ಗುಂಟೆನೇ ಸಪ್ರೇಟ್ ಅಡ್ಜಸ್ಟ್ಮೆಂಟಲ್ಲಿ ಇದೆ ಸಮೀಪನೇ. ನಾವು ನಮ್ಮ ಸೈಡ್ ಬಂದು 1 ಎಕರೆ 3 ಗುಂಟೆಗೆ ನಮಗೆ 48 ಬ್ಲಾಕ್. 1959ರಲ್ಲಿ ಇನಾಮಕ್ಕೆ ನಿಮಗೆ 3 ಎಕರೆ 14 ಗುಂಟೆ ನಿಮ್ಮ ದೊಡ್ಡಪ್ಪನಿಗೆ ಚಿಕ್ಕಪ್ಪನಿಗೆ ದೊಡ್ಡಪ್ಪನಿಗೆ ಬಂತಲ್ಲ, ಅವ್ರ ಮಕ್ಕಳಿದಾರಲ್ಲ ಮಾಸಲಮ್ಮ ಮುನಿಯಮ್ಮನ ಅವ್ರ ಭಾಗ ಹೋಗಿದೆಯಾ? ಇವರಿಬ್ಬರು ಭಾಗ ಹೋಗಿದೆ. ಇದ್ರಲ್ಲಿ ಎಷ್ಟು ಹೇಳ್ತಾರೆ ಅವರು? 1 ಎಕರೆ 3 ಗುಂಟೆ ಮಾಡಿದ್ದಾರೆ. 1 ಎಕರೆ 3 ಗುಂಟೆ ನಮ್ಗೆ ಮಾಡ್ಬೋದು. ನಿಮ್ ದೊಡ್ಡಪ್ಪ ಸಂಪೂರ್ಣ ಬಿಟ್ಟು ನಿಮ್ಮ ತಂದೆದು ಇಷ್ಟು ಮಕ್ಕಳಿಗೆ 1 ಎಕರೆ 3 ಗುಂಟೆ ಮಾತ್ರ ನಮ್ಗೆ ಬರ್ಕೊಟ್ಟಿರೋದು. 2 ಎಕರೆ 12 ಅವ್ರು ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಸಮೇತ ಬಂದಿಲ್ಲ? ಇಲ್ಲ, ಪೊಲೀಸ್ ಸಮೇತ ಬಂದಿಲ್ಲ. ಯಾರೋ 30-40 ಜನ ಹುಡುಗರು ಬಂದಿದ್ರು. ಈಗ ಸಂಪೂರ್ಣ ಇದರ ಭಾಗಸ್ಥರು ನೀವು ಅಲ್ವಾ? ನಿಮ್ಮ ಹೆಸರಲ್ಲೇ ಇದೆ ಟಿಲ್ ಟುಡೇ. ಇವಾಗ ನೀವೇನ್ ಮಾತಾಡ್ತಾ ಇದ್ದೀರಿ ಆ ಡೇಟ್ ಅನ್ನು ಇದೇ ಪಾಣಿನೇ ಇದೀವಿ. ಪೊಸಿಷನ್ 50-60 ಸ್ಟೇಷನ್ ಕಂಪ್ಲೇಂಟ್ ಕೊಡೋದೇ ಅವ್ರ ಸ್ಟೇಷನಲ್ಲಿ ನಿಮ್ಮ ಹೆಸರು ಕಾಣಿ ದಾಖಲೆಗಳೆಲ್ಲ ಪಾಣಿ ಮ್ಯೂಟೇಷನ್ ದಾಖಲೆಗಳೆಲ್ಲ ಕೃಷ್ಣಪ್ಪ ಹೆಸರಲ್ಲಿದೆ.
ನೀವು ಸ್ಟೇ ಇದೆ, ನೀವು ಸ್ಟೇಯಲ್ಲಿ ಕೋರ್ಟಲ್ಲಿ ಆದೇಶ ಮಾಡಿಕೊಂಡು ನಮ್ಮದಂತ ಬಂದು ನೀವು ಪೊಲೀಸ್ ಪ್ರಕರಣ ಕೇಳಿ ಅಲ್ಲಿಂದ ನಮ್ಮನ್ನು ಕೇಳಿದ್ರೆ ನಾವು ಬಂದು ಬಿಡಿಸ್ಕೊಡ್ತೀವಿ. ನೀವು ಏಕಾಏಕಿ ಹೋಗಿ ನೀವು ಅದೆಲ್ಲ ಗಲಾಟೆ ಮಾಡೋದಿಲ್ಲ ಪೊಲೀಸರು ಆ ಸ್ಥಳಕ್ಕೆ ಬರ್ತಾರಾ? ಬಂದಿಲ್ಲ ಸ್ಟೇ ಇದೆ, ನೀವು ಕೆಲಸ ನಿಲ್ಲಿಸಿ ಇಲ್ಲ ಸರ್, ಬಂದಿಲ್ಲ ಸರ್. ಮೊನ್ನೆ ಬೋರ್ಡಲ್ಲಿ ಬಂದ್ರೆ ನಾವು ಆ ಸಂದರ್ಭದಲ್ಲಿ ಪೊಲೀಸ್ ಇಲ್ಲ ಸರ್, ಯಾರು ಬಂದಿಲ್ಲ ಸರ್. ಯಾರೋ 30-40 ಜನ ಹುಡುಗರು ಬಂದಿದ್ದಾರೆ. ಅಲ್ಲಿವರೆಗೂ ಅವ್ರು ಬರೋದಕ್ಕೆ ಮುಂಚೆಯಿಂದ ಪೊಲೀಸ್ ಆಗಲಿ ಕೋರ್ಟಿಂದ ಯಾರೇ ಆಗಲಿ ಸ್ಟೇ ಇದೆ, ಯಾರು ಮಾಡಬಾರ್ದು ಅಂತ ಆಗಿಲ್ಲ. ಯಾರು ಬಂದಿಲ್ಲ. ಏನು ಆದೇಶ ಆಗಿತ್ತು? ಕೋರ್ಟಲ್ಲಿ ಅವ್ರಿಗೆ ಏನಾಗಿ ಆದೇಶ ಆಗಿದೆ ಗೊತ್ತಿಲ್ಲ. ನಮ್ಗೆ ಸ್ಟೇ ಇದೆ, OS ನಂಬರ್ ಇದೆ ಅಂತ ಮಾತ್ರ ಬರ್ತಾ ಇದ್ದಾರೆ ಅಷ್ಟೇ. ಇನ್ನೊಂದು ನಮಗೆ ಇಲ್ಲ. ನಮಗೆ OS ನಂಬರ್ ಇದೆ, OS ಇದೆ ಅಂತ ಹೇಳಿ ನಮ್ಗೆ ನೋಟಿಸ್ ಬಂದಿಲ್ಲ, ಇನ್ನೂ ತಗೊಂಡೇ ಇಲ್ಲ. ನಮ್ಗೆ ಇನ್ನೂ ಆಗಿಲ್ಲ. ಕೇಸ್ ಇರೋ ಡೇಟ್ ಅಂತ ಹೇಳಿದ್ದಾರೆ. ನಮಗೆ ಡಿಗ್ರಿ ಆಗಿದೆ, ಇವಾಗ ಪ್ರೆಸೆಂಟ್ ಇವಾಗ ಆಗಿರೋದು. ಯಾವಾಗ 2025ರಲ್ಲಿ 8ನೇ ತಿಂಗಳಲ್ಲಿ ಕೇಸ್ ಅಲೋ ಮಾಡಿರೋದು ಅವರು. ನಾವು ಕೇಸ್ ಹೋಗಿದ್ವಿ ಅಂತ. ಅವಾಗ ಕೇಸ್ ಆಗಿಬಿಟ್ಟು ಇವಾಗ ನಾವು ಸ್ಟೇ ತಗೊಬಂದಿದ್ವಿ. OS ನಂಬರ್ ಇದೆ ಅಂತ ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ಇಲ್ಲ ಸ್ಟೇ ಇದೆ, ಸ್ಟೇ ಇಲ್ಲ ಸ್ವಾಮಿ, ಸ್ಟೇ ಇದೆ, ಏನೇನು ಇದೆ, ಬರಬಾರ್ದು ಮಾಡಬಾರ್ದು ಅಂತ ಬಿಟ್ಟು ಪರಬಾರೆಗಿದೆ, ಪರಬಾರೆ ಮಾಡಬಾರ್ದು ಅಷ್ಟೇ. ಆದರೆ ನೀವು ಉಳುಮೆ ಮಾಡಬಾರ್ದು. ಯಾರ ಮನೆಗೆ? ಚಿಕ್ಕಮಂಚಾಯಿ ಮನೆಗೆ. ಆವಾಗ ನಮ್ಮ ಅಪ್ಪನು ಚೀತಂದ 70 ವರ್ಷದಿಂದ ಕಾಲ 70 ವರ್ಷ ನಮ್ಮ ತಾತ ಜಮೀನು ಯಾರು ಕೊಡಲಿಲ್ಲ. ಇವತ್ತು ಅವ್ರ ತಾಯಿ ಮಾಡಿಬಿಟ್ಟು ನಮ್ಮ ಜಮೀನು ಮೇಲೆ ಕೇಸ್ ಆಗಿದ್ದಾರೆ ಸರ್. ಎಷ್ಟು ವರ್ಷದಿಂದ ಹೊಲ ಮಾಡ್ಕೊಂಡಿದ್ದೀರಿ? 70 ವರ್ಷದಿಂದ ಮಾಡ್ತಾರೆ. ಅದಕ್ಕೆ ಮುಂಚೆ ಅಲ್ಲ ಜೀವನ ಮೇಲೆ ನಮ್ಮ ತಾತ ಇದ್ದಾರಲ್ಲ, ಆವಾಗ ಅವರು ಆವತ್ತಿನ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ. ಆವಾಗ ಅವ್ರೇನು ಏನು ತೊಂದರೆ ಮಾತಾಡಿದ್ರು. ಈಗಾಗಲೇ ನಮ್ಮ ಆನೇಕಲ್ ನಗರದ ಪಕ್ಕದಲ್ಲಿರ್ತಕ್ಕಂಥ ಸಿದ್ದನಪಾಳ್ಯ ಮತ್ತು ಚಿನ್ನೇನಪಾಳ್ಯ, ಆ ಎರಡೂ ಪಾಳ್ಯಗಳಲ್ಲಿ ಭೋವಿ ಸಮುದಾಯದವರೇ ವಾಸ ಮಾಡ್ತಿರ್ತಕ್ಕಂಥ ಊರುಗಳು. ಈಗಾಗಲೇ ರೈತರು ಏನು ಸುಮಾರು 70-80 ವರ್ಷಗಳಿಂದ ಸ್ವಾಧೀನಾನುಭವದಲ್ಲಿರ್ತಕ್ಕಂಥ ರೈತರು ಈಗಾಗಲೇ ತಮ್ಮ ನೋವುಗಳನ್ನು ಹಂಚ್ಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರಿನ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಆನೇಕಲ್ ತಾಲೂಕಿನಲ್ಲಿ ಚಿನ್ನದ ರೇಟ್ಗಿಂತ ಹೆಚ್ಚಿನ ಬೆಲೆ ಭೂಮಿ ಬೆಲೆ ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ವ್ಯಾಜ್ಯಗಳು ಸಾಕಷ್ಟು ಇರ್ತಕ್ಕಂಥದ್ದೇ. ಈಗಾಗಲೇ ನಮ್ಮದು ಇವರು ಹೇಳ್ತಾ ಇದ್ದಾರೆ, ಸುಮಾರು ನಾವು 80 ವರ್ಷಗಳ ಸ್ವಾಧೀನದಲ್ಲಿದ್ದೇವೆ. ನಮಗೆ ನಮ್ಮ ದೊಡ್ಡಪ್ಪನವರು ನಮಗೆ ಬರ್ಕೊಟ್ಟಿದ್ದಾರೆ. ಬರ್ಕೊಟ್ಟಿರೋ ಪ್ರಕಾರ ನಾವು ದಾಖಲೆಗಳನ್ನ ಮಾಡಿಸ್ಕೊಂಡಿದ್ದೀವಿ. ದಾಖಲೆಗಳು ಏರುಪೇರಿದ್ದಾಗ ನಾವು AC ಕೋರ್ಟ್ಗೆ ಹೋಗಿ AC ಕೋರ್ಟ್ಗೆ ಸರಿಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅವರು ಸಿವಿಲ್ ವ್ಯಾಜ್ಯವನ್ನು ಹಾಕಿ ಸಿವಿಲ್ ಕೋರ್ಟಲ್ಲಿ ಹಾಕಿದ್ರು. ಸಿವಿಲ್ ಕೋರ್ಟಲ್ಲಿ ನೀವು ಮಾರಾಟ ಮಾಡಿಬಿಟ್ಟಿದ್ರೆ ನಿಮಗೆ ಈ ಜಮೀನು ಬರೋದಿಲ್ಲ ಅಂತೇಳಿ ಅವರ ಅಪೀಲನ್ನು ಡಿಸ್ಮಿಸ್ಸು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಇದರಲ್ಲಿ ನಾನು ಹೇಳೋದು ಏನಂತ ಹೇಳಿದ್ರೆ, ಈಗಾಗಲೇ ಏನು ಇತ್ತೀಚೆಗೆ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಏನೋ ಒಂದು ಆದೇಶ ಆಗಿದೆ, ಏನೋ ಒಂದು ಬರಬರೆ ಮಾಡಬಾರ್ದು ಅಂತಕ್ಕಂಥ ಆದೇಶ ಆಗಿದೆ. ಈಗಾಗಲೇ ಇವರಿಗೆ ನೋಟಿಸ್ ಇನ್ನೂ ಸೇರಲಿಲ್ಲ ಮತ್ತು ಕೋರ್ಟ್ ಏನು ಆದೇಶ ಮಾಡಿದೆ ಅಂತಕ್ಕಂಥದ್ದು ಏನೋ ಸ್ಪಷ್ಟವಾಗಿ ಇವ್ರಿಗೆ ಗೊತ್ತಿಲ್ಲ. ಈಗ ಏಕಾಏಕಿಯಾಗಿ ಹೋಗಿ ಜಮೀನಿನಲ್ಲಿ ಗಲಾಟೆ ಮಾಡುವಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸ್ವಾಧೀನದಲ್ಲಿರ್ತಕ್ಕಂಥವರನ್ನ ಮೇಲೆ ಗಲಾಟೆ ಮಾಡ್ತಕ್ಕಂಥದ್ದು ಸರಿಯಾದದ್ದಲ್ಲ. ಈಗ ಏನು ಕೋರ್ಟಲ್ಲಿ ಇದ್ದಾರೆ, ಕೋರ್ಟಲ್ಲಿ ಅದನ್ನು ಇತ್ಯರ್ಥ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ಈಗಾಗಲೇ ನಮ್ಮ ಪೊಲೀಸರು ಆ ಆದೇಶಗಳನ್ನು ಪರಿಶೀಲನೆ ಮಾಡಿ ಯಾರು ಸ್ವಾಧೀನದಲ್ಲಿದ್ದಾರೆ, ಏನು ಆದೇಶ ಆಗಿದೆ ಅದರ ಬಗ್ಗೆ ಕ್ರಮ ಕೈಗೊಳ್ಳೋದು ಉತ್ತಮ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮತ್ತು ಕೋರ್ಟಲ್ಲಿ ಏನು ಇತ್ಯರ್ಥ ಆಗಲ್ಲ ಅದಕ್ಕೆ ಭದ್ರಾಗಿರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೇನೆ. ವಿಚಾರ ನಮ್ಗೆ ಏನು ಗೊತ್ತಿಲ್ಲ. ಮುನ್ರಾಜು ಅವರು ಬೆಳಗ್ಗೆ ಈ ಥರ ಆಗಿದೆ, ನಮ್ಮ ಸಮಸ್ಯೆ ಆಗಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಈ ಥರ ದೂರು ಕೊಟ್ಟಿದ್ದಾರೆ. ದೂರಲ್ಲಿ ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ನಮ್ಮ ಜೀವ ಹತ್ರ ಬಂದು ಕೆಲಸ ಮಾಡೋದು ನಮ್ಮ ತಾಯಿಯನ್ನು ಹೊಡೆದಿದ್ದಾರೆ, ನಾನು ಅಲ್ಲಿ ಹೋದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಏಕಾಏಕಿ ಬಂದು ನಮ್ಮ ಜೀವನದಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಮತ್ತು ಮಾಧ್ಯಮ ಪತ್ರಿಕಾಗೋಷ್ಠಿಯಿಂದ ಮಾಧ್ಯಮಕ್ಕೆ ನಮ್ಮ ನೋವುಗಳನ್ನು, ನಮ್ಗೆ ಆಗಿರ್ತಕ್ಕ ಅನ್ಯಾಯವನ್ನು ನಮ್ದನ್ನು ಹೇಳ್ಕೊಡ್ಬೇಕು, ನೀನು ಸಹ ಬರಬೇಕಂತ ಹೇಳಿದ್ರು ನಾನು ಬಂದಿದ್ದೀನಿ. ಈ ವಿಚಾರ ಗೊತ್ತಾಗಿದೆ, ಮಾತಾಡುವಾಗ ನಾನು ಕೇಳಿಸ್ಕೊಂಡಿದ್ದೀನಿ. ಆ ವಿಚಾರವಾಗಿ ದೇವರಾಜ್ ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಸಾಧ್ಯವಾದರೆ ಅದನ್ನು ಕುಡಿಸಿ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವರು ನಾವು ನೋಡಿದಂಗೆ ಸುಮಾರು 70-80 ವರ್ಷಗಳ ಸ್ವಾಧೀನದಲ್ಲಿರ್ತಕ್ಕಂಥವ್ರು ಭೂಮಿನ ಬಿಡೋದು ಇದಲ್ಲ, ಅದು ಅಂತಕ್ಕಂಥದ್ದು. ನಾನು ಯಾರ ಇದನ್ನು ವಿಚಾರವನ್ನು ಇದು ಹೇಳಲಿಕ್ಕೆ ಹೋಗೋದಿಲ್ಲ. ಕೋರ್ಟಲ್ಲಿ ಹೋಗಿದ್ರೆ ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ.
ದೇವರಾಜರವರು ಈ ಸಮಸ್ಯೆ ಆದಾಗ ದೇವರಾಜರು ಹುಟ್ಟೇ ಇರಲಿಲ್ಲ. ಯಾವ ದೊಡ್ಡಪ್ಪನವ್ರಿಗೆ ಅವ್ರೇನೋ ಬರ್ಕೊಟ್ಟಿದ್ರೆ ಸೈಕಲಲ್ಲಿ ಕೂಡಿಸ್ಕೊಳ್ಳೋದು ಬರ್ಸ್ಕೊಂಡ್ರೆ ಅಂತ ಹೇಳ್ತಂದ್ರೆ ಆವಾಗ ಏನು ಇವಾಗ ನ್ಯಾಯಾಲಯಕ್ಕೆ ಹೋಗಿ ಏನಲ್ಲಿ ನಾಮಫಲಕವನ್ನಾಗಿ ವಿವಾದವನ್ನ ಮಾಡ್ತಂದ್ರೆ ಅವ್ರು ಯಾರು ಕೂಡ ಹುಟ್ಟಿರ್ಲಿಲ್ಲ ಅಲ್ವಾ. ನಾನು ಕೂಡ ಹುಟ್ಟಿರ್ಲಿಲ್ಲ, ಇವ್ರು ಸಮಸ್ಯೆ ಹೇಳ್ತಕ್ಕಂಥ ಸಂದರ್ಭಗಳು ನಾನು ಕೂಡ ಹುಟ್ಟಿರ್ಲಿಲ್ಲ. ಅದನ್ನ ನ್ಯಾಯಾಲಯಕ್ಕೆ ಹೋಗಿದ್ರೆ ಪಾಪ ಒಂದು ರೈಟ್ಸ್ ಇದೆ, ರೈಟ್ಸ್ ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ ಒಂದು ಆದೇಶ ಮಾಡಿಸು, ಕೋರ್ಟ್ ಒಂದು ಆದೇಶ ಮಾಡಿಕೊಂಡು ಜಮೀನು ಎಲ್ಲೂ ಹೋಗೋದಿಲ್ಲ. ಈಗಾಗಲೇ ನೀವು ಸ್ಟೇ ಸಿಕ್ಕಿದೆ, ಏನೋ ಪರಬಾರೆ ಮಾಡಬಾರ್ದು ಮತ್ತೆ ಪರಬಾರೆ ಮಾಡಬಾರ್ದು ಅಂತಕ್ಕಂಥ ಟೆಂಪರರಿ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ಮಾರಾಟ ಮಾಡಲ್ಲ. ಕೋರ್ಟಲ್ಲಿ ಹೋಗಿ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ವಾದ ಮಾಡಿ ಕೇಸನ್ನ ಇದು ಮಾಡ್ಕೊಂಬ, ಕೇಸನ್ನು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿ ಸುಮ್ಮನೆ ಸಮಸ್ಯೆ ಮಾಡ್ಕೊಂಡು ಎರಡೂ ಕೂಡ ಒಂದೇ ಸಮುದಾಯದವರು ಕಿತ್ತಾಡ್ಕೊಂಡು ಅಲ್ಲಿ ಏನೋ ಬಡ್ದಾಡ್ಕೊಂಡು ಮತ್ತೆ ಸಮಸ್ಯೆ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅಭ್ಯಾಸ ಆಗಿಬಿಟ್ಟು